ನಮಸ್ತೆ ಸ್ನೇಹಿತರೆ, ಸಮಸ್ತ ವಿಶ್ವದ ಜನತೆಗೆ ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು. ನೋಡಿ, ಯುಗಾದಿ ಹಬ್ಬದ ಸ್ಪೆಷಲ್ಲು ಬೇವು ಬೆಲ್ಲದ ರೀತಿ ನಮ್ಮ ಕುಟುಂಬದಲ್ಲಿ ದುಃಖನೇ ಬರಲಿ ಸಂತೋಷನೇ ಬರಲಿ ಎರಡನ್ನೂ ಸಮವಾಗಿ ಸ್ವೀಕಾರ ಮಾಡ್ತಾ ನೋಡಿ, ನಮ್ಮ ಬದುಕಿನಲ್ಲಿ ಎರಡನ್ನೂ ಸ್ವೀಕಾರ ಮಾಡಬೇಕು ಸಮನಾಗಿ ಅಂತಂದ್ರೆ ನಮ್ಮಲ್ಲಿ ಅಪಾರವಾದ ಜ್ಞಾನ ಇರಬೇಕು, ಚಿಂತನೆ ಇರಬೇಕು, ಸಮಾಧಾನ ಇರಬೇಕು, ದುಡಿಮೆ ಇರಬೇಕು. ಆಗ ಮಾತ್ರ ಕಷ್ಟನೇ ಬರಲಿ ಸುಖನೇ ಬರಲಿ ಎರಡನ್ನೂ ಸರಿಸಮವಾಗಿ ತೂಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ಸ್ನೇಹಿತರೆ ನೋಡಿ, ವೈರಾಗ್ಯದಿಂದ ಬದುಕಿ ನಮ್ಮ ಹಿರಿಯರು ಸಾಧು ಸಂತರಗಳ ಬಗ್ಗೆ ಚಿಂತನೆ ಮಾಡಿ ಅವರ ಮಾರ್ಕೊಟ್ಟಿರುವಂತಹ ದಾರಿನಲ್ಲಿ ನಾವು ಬದುಕೋಣ, ತಂದೆ ತಾಯಿ ರಕ್ಷಣೆ ಮಾಡೋಣ, ದೇಶಕ್ಕೆ ಒಳ್ಳೆ ಪ್ರಜೆಗಳಾಗೋಣ, ಮನೆಗೆ ಒಳ್ಳೆ ಮಕ್ಕಳಾಗೋಣ. ನೋಡಿ, ಒಳ್ಳೆ ವಿದ್ಯಾವಂತರಾದಾಗ ಮಾತ್ರ ನಮ್ಮ ದೇಶನೂ ಒಳ್ಳೆ ವಿದ್ಯಾವಂತರಾಗೋದು ಅಥವಾ ಒಳ್ಳೆ ಆರೋಗ್ಯವಂತ ಸಮಾಜನ ಸೃಷ್ಟಿ ಮಾಡೋಕ್ಕಾಗೋದು. ಎಲ್ಲವೂ ಸಹ ನಮ್ಮ ಕೈಲೇ ಇದೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಆತ್ಮ ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ. ನಮಸ್ತೆ ಸ್ನೇಹಿತರೆ, ಸಮಸ್ತ ವಿಶ್ವದ ಜನತೆಗೆ ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು. ನೋಡಿ, ಯುಗಾದಿ ಹಬ್ಬದ ಸ್ಪೆಷಲ್ಲು ಬೇವು ಬೆಲ್ಲದ ರೀತಿ ನಮ್ಮ ಕುಟುಂಬದಲ್ಲಿ ದುಃಖನೇ ಬರಲಿ ಸಂತೋಷನೇ ಬರಲಿ ಎರಡನ್ನೂ ಸಮವಾಗಿ ಸ್ವೀಕಾರ ಮಾಡ್ತಾ ನೋಡಿ, ನಮ್ಮ ಬದುಕಿನಲ್ಲಿ ಎರಡನ್ನೂ ಸ್ವೀಕಾರ ಮಾಡಬೇಕು ಸಮನಾಗಿ ಅಂತಂದ್ರೆ ನಮ್ಮಲ್ಲಿ ಅಪಾರವಾದ ಜ್ಞಾನ ಇರಬೇಕು, ಚಿಂತನೆ ಇರಬೇಕು, ಸಮಾಧಾನ ಇರಬೇಕು, ದುಡಿಮೆ ಇರಬೇಕು. ಆಗ ಮಾತ್ರ ಕಷ್ಟನೇ ಬರಲಿ ಸುಖನೇ ಬರಲಿ ಎರಡನ್ನೂ ಸರಿಸಮವಾಗಿ ತೂಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ಸ್ನೇಹಿತರೆ ನೋಡಿ, ವೈರಾಗ್ಯದಿಂದ ಬದುಕಿ ನಮ್ಮ ಹಿರಿಯರು ಸಾಧು ಸಂತರಗಳ ಬಗ್ಗೆ ಚಿಂತನೆ ಮಾಡಿ ಅವರ ಮಾರ್ಕೊಟ್ಟಿರುವಂತಹ ದಾರಿನಲ್ಲಿ ನಾವು ಬದುಕೋಣ, ತಂದೆ ತಾಯಿ ರಕ್ಷಣೆ ಮಾಡೋಣ, ದೇಶಕ್ಕೆ ಒಳ್ಳೆ ಪ್ರಜೆಗಳಾಗೋಣ, ಮನೆಗೆ ಒಳ್ಳೆ ಮಕ್ಕಳಾಗೋಣ. ನೋಡಿ, ಒಳ್ಳೆ ವಿದ್ಯಾವಂತರಾದಾಗ ಮಾತ್ರ ನಮ್ಮ ದೇಶನೂ ಒಳ್ಳೆ ವಿದ್ಯಾವಂತರಾಗೋದು ಅಥವಾ ಒಳ್ಳೆ ಆರೋಗ್ಯವಂತ ಸಮಾಜನ ಸೃಷ್ಟಿ ಮಾಡೋಕ್ಕಾಗೋದು. ಎಲ್ಲವೂ ಸಹ ನಮ್ಮ ಕೈಲೇ ಇದೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಆತ್ಮ ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ.